ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ, ಇವತ್ತಿನ ನನ್ನ ವಿಡಿಯೋ ಏನೆಂದರೆ ಸನ್ ಟ್ಯಾನ್ ಬಗ್ಗೆ. ಅಂದರೂ ನಮ್ಮ ಟ್ಯಾನ್, ಈಗ ನಾವು ಹೊರಗಡೆ ಬಿಸಿಲಿಗೆಲ್ಲ ಹೋಗ್ತೇವಲ್ಲ, ಬಿಸಿಲಿಗೆ ಹೋದಾಗ ನಮ್ಮ ಚರ್ಮ ತುಂಬ ಡಲ್ ಆಗುತ್ತೆ. ನಮ್ಮ ಮುಖ ತುಂಬ ಡಲ್ಲಾಗಿ ಕಾಣುತ್ತೆ. ಹಾಗೆ ಮುಖದಲ್ಲಿ ಫುಲ್ ಅದು ಬ್ಲ್ಯಾಕ್ ಆಗಿರುತ್ತೆ. ಸ್ವಲ್ಪ ಮುಖದ ಶೈನಿಂಗನ್ನು ಕಳ್ಕೊಂಡಿರ್ತೀವಲ್ವ, ಅದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳಿ. ಇದಕ್ಕೆ ನಾವು ದುಬಾರಿ ಬೆಲೆಯ ಕ್ರೀಮ್ಗಳನ್ನು ಹಚ್ಚೋದ್ರ ಬದಲು ನಮ್ಮ ಅಡುಗೆ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳಿಂದ ನಮ್ಮ ಸನ್ ಟ್ಯಾನನ್ನು ನಾವು ರಿಮೂವ್ ಮಾಡ್ಕೊಳ್ಬೋದು. ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೊಸರನ್ನು ತಗೊಂಡಿದ್ದೇನೆ. ಮೊಸರು ನಮ್ಮ ಒಣ ಚರ್ಮವನ್ನು ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ಸ್ ಇರೋದ್ರಿಂದ ನಮ್ಮ ಸತ್ತ ಚರ್ಮಗಳನ್ನು ಅದು ನಿಧಾನವಾಗಿ ತೆಗೆದು ಹಾಕಲಿಕ್ಕೆ ಅದು ಸಹಾಯ ಮಾಡೋದ್ರಿಂದ ಮೊಸರು ತುಂಬಾ ಉಪಯುಕ್ತ. ಹಾಗೆ ನಮ್ಮ ಸ್ಕಿನ್ನನ್ನು ಕೂಡ ತಂಪಾಗಿಸಿರುತ್ತೆ. ಆದ್ದರಿಂದ ನಾನಿಲ್ಲಿ ಮೊಸರನ್ನು ತಗೊಂಡಿದ್ದೇನೆ. ಹಾಗೆ ಇನ್ನೊಂದು, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಸ್ತೂರಿ ಹಳದಿ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಅಡುಗೆಗೆ ಉಪಯೋಗಿಸುವ ಹಳದಿ ಅಲ್ಲ, ಇದು ನಮ್ಮ ಮುಖಕ್ಕಂತಲೇ ಸಿಗುತ್ತೆ, ಚರ್ಮಕ್ಕೆ ಅಂತಲೇ ಕಸ್ತೂರಿ ಹಳದಿ. ಇದನ್ನು ಉಪಯೋಗಿಸಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನೊಂದು ಕಪ್ಪನ್ನು ತಗೊಂಡಿದ್ದೇನೆ. ಇದಕ್ಕೆ 1 ಸ್ಪೂನ್ ಮೊಸರನ್ನು ನಾನು ಹಾಕ್ಕೊಂಡಿದ್ದೇನೆ. 1 ಸ್ಪೂನ್ ಮೊಸರಿಗೆ ನಾನೀಗ 1/4 ಸ್ಪೂನಷ್ಟು ಕಸ್ತೂರಿ ಹಳದಿಯನ್ನು ಸೇರಿಸ್ತೇನೆ. ಕಸ್ತೂರಿ ಹಳದಿಯನ್ನು ಸೇರಿಸೋದ್ರಿಂದ ಇದು ನಮ್ಮ ಹಳದಿ ಬಣ್ಣವನ್ನು, ಹಳದಿ ಇಲ್ಲಾಂದರೆ ನಮ್ಮ ಅಡುಗೆ ಮನೆಯಲ್ಲಿರುವ ಹಳದಿಯನ್ನು ನಾವು ತಗೊಂಡ್ರೆ ಏನಾಗ್ತದೆ ಅಂದರೆ ಅದರ ಬಣ್ಣ ಹಾಗೆ ಉಳಿತದೆ. ಬಟ್ ಈ ಕಸ್ತೂರಿ ಹಳದಿಯಲ್ಲಿ ಆ ರೀತಿಯ ಒಂದು ಕಲರ್ ಹಾಗೆ ಉಳಿಯುವುದಿಲ್ಲ. ಹಾಗಾಗಿ ಕಸ್ತೂರಿ ಹಳದಿ ನಮ್ಮ ಮುಖಕ್ಕೆ ತುಂಬಾ ಉಪಯುಕ್ತ. ಇದನ್ನು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಕಸ್ತೂರಿ ಹಳದಿಯನ್ನು ಹಾಗೂ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ? ಇದು ನಮ್ಮ ಚರ್ಮವನ್ನು ಸ್ವಚ್ಛವಾಗಿಡುತ್ತೆ. ಈ ಕಸ್ತೂರಿ ಹಳದಿ ಬಳಸೋದ್ರಿಂದ ಚರ್ಮದಲ್ಲಿರುವ ಧೂಳನ್ನೆಲ್ಲ ಇದು ರಿಮೂವ್ ಮಾಡುತ್ತೆ. ಇದನ್ನು ಹೇಗೆ ಉಪಯೋಗಿಸೋದು ನೋಡೋಣ ಇವಾಗ. ಮೊದಲಿಗೆ ನಾನು ಮುಖವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೇನೆ. ಫಸ್ಟು ನೀವು ನಿಮ್ಮ ಮುಖವನ್ನು ಕ್ಲೀನ್ ಮಾಡ್ಕೊಂಡು ಬರಬೇಕು. ಆಮೇಲೆ ಇದನ್ನು ನೀವು ಅಪ್ಲೈ ಮಾಡಬೇಕು. ಈ ರೀತಿ ಎಲ್ಲ ಕಡೆ ಇದನ್ನು ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಬೇಕಾದ್ರೆ ಅಷ್ಟೇ, ನೀವು ಇದನ್ನು ಜೋರಾಗಿ ಉಜ್ಜಲಿಕ್ಕೆ ಹೋಗಬಾರ್ದು, ನಿಧಾನವಾಗಿ ಮಸಾಜನ್ನು ಮಾಡಬೇಕು. ಮುಖವನ್ನು ಹೇಗೆ ಬೇಕೋ ಹಾಗೂ ಜೋರಾಗಿ ಉಜ್ಜೋದ್ರಿಂದ ನಿಮ್ಮ ಮುಖದಲ್ಲಿರೋ ಟ್ಯಾನ್ ರಿಮೂವ್ ಆಗಲ್ಲ, ಇನ್ನೊಂದು ಥರ ಆಗ್ತದೆ. ಬಟ್ ಇದನ್ನು ನೀಟಾಗಿ ನೀವು ನಿಧಾನವಾಗಿ ಮಸಾಜನ್ನು ಮಾಡಬೇಕು. ನಮ್ಮ ಮುಖಕ್ಕೆ ಮಸಾಜ್ ಮಾಡಬೇಕು. ನಾವು ಮಸಾಜ್ ಮಾಡೋದ್ರಿಂದ ಮುಖದ ಚರ್ಮ ಇನ್ನೂ ಹೊಳಪಾಗಿರುತ್ತೆ, ಹಾಗೆ ಕಾಂತಿಯುತವಾಗುತ್ತೆ. ನಮ್ಮ ಟ್ಯಾನ್ ಎಲ್ಲ ರಿಮೂವ್ ಆಗಿ ನಮ್ಮ ಮುಖದ ಚರ್ಮ ಪಳ ಅಂತ ಹೊಳಿಲಿಕ್ಕೆ ಶುರುವಾಗ್ತದೆ. ಆ ರೀತಿ ಆಗಬೇಕು ಅಂದರೆ ನೀವು ಇದನ್ನು ನೀಟಾಗಿ 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ನಿಧಾನಕ್ಕೆ, ನಾನಿವಾಗ ಉಜ್ಜುತ್ತಾ ಇರೋದು ನಿಮಗೆ ಜೋರು ಅಂತ ಅನಿಸ್ಬೋದು, ಬಟ್ ಜೋರಾಗಿ ನಾನಿಲ್ಲಿ ಉಜ್ಜುತ್ತಾ ಇಲ್ಲ, ನಿಧಾನಕ್ಕೆ ನಾನಿಲ್ಲಿ ಮಸಾಜನ್ನು ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಧಾನಕ್ಕೆ ಮಸಾಜನ್ನು ಮಾಡ್ತಾ ಬರಬೇಕು. ಮಾಡಿ ಒಂದು 5 ನಿಮಿಷಗಳ ಕಾಲ ಮಸಾಜ್ ಮಾಡಿ ಇದನ್ನು ನೀವು ಎಲ್ಲ ಕಡೆ ನೋಡಿ, ನಾನು ಇಲ್ಲಿ ನೋಡಿ ಎಲ್ಲ ಕಡೆ ಅದೇ ರೀತಿ. ನೀವು ಈ ಕುತ್ತಿಗೆ ಭಾಗಕ್ಕೆ ಬೇಕಾದರೆ ಇದನ್ನು ಹಾಗೆ ಮಸಾಜ್ ಮಾಡ್ಬೋದು. ಕುತ್ತಿಗೆ ಹಾಗೆ ಕೈ ಕಾಲು ಎಲ್ಲ ಕಡೆ ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೋ ಅಲ್ಲಿಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಚರ್ಮದ ಹೊಳಪು ಇನ್ನೂ ಜಾಸ್ತಿ ಆಗುತ್ತೆ. ಚರ್ಮದ ಹೊಳಪಾಗಿರಿಸ್ಬೋದು ಚರ್ಮವನ್ನು. ತುಂಬ ಇದರಲ್ಲಿ ಬೆನಿಫಿಟ್ ಇದೆ. ಈಗ ನಾನು ಮುಖವನ್ನು ತೊಳೆದು ಬರ್ತೇನೆ. ನೋಡಿ, ನಾನು ಮುಖವನ್ನು ತೊಳೆದು ಬಂದೆ. 5 ನಿಮಿಷ ಅಪ್ಲೈ ಮಾಡಿ ಮಸಾಜ್ ಮಾಡಿ ನಾನು ಮುಖವನ್ನು ತೊಳೆದು ಬಂದಿದ್ದೇನೆ. ನಿಮಗೆ ಇದರಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ವಾ? ಈಗ ಒಂದು ಬಟ್ಟೆಯಲ್ಲಿ ನಾನು ಟವಲ್ದಿಂದ ಈ ರೀತಿ ಟ್ಯಾಪ್ ಮಾಡ್ತಾ ಇದ್ದೇನೆ. ಮುಖವನ್ನು ನೀವು ಜೋರಾಗಿ ಉಜ್ಜಲಿಕ್ಕೆ ಹೋಗಬಾರ್ದು. ಯಾವತ್ತಾದರೂ ಅಷ್ಟೇ ಮುಖ ತೊಳೆದ್ರೆ ಮುಖವನ್ನು ಜೋರಾಗಿ ಉಜ್ಜಬಾರ್ದು. ಈ ರೀತಿ ಟ್ಯಾಪ್ ಮಾಡಬೇಕು ಮುಖವನ್ನು. ಯಾವುದೇ ಕಾರಣಕ್ಕೂ ಜೋರಾಗಿ ಮುಖವನ್ನು ಉಜ್ಜಬಾರ್ದು. ಈ ರೀತಿ ಟವಲಿಂದ ಟ್ಯಾಪ್ ಮಾಡಿದರೆ ಮುಖದಲ್ಲಿರುವ ನೀರೆಲ್ಲ ಹೋಗುತ್ತೆ. ಇವಾಗ ನಿಮಗೆ ನನ್ನ ಮುಖದಲ್ಲಿ ಡಿಫ್ರೆನ್ಸ್ ಕಾಣ್ತಿದೆ ಅಲ್ವಾ? ಆವಾಗ ಇರುವ ಮುಖಕ್ಕೂ ಇವಾಗ ಇರುವ ಮುಖಕ್ಕೂ ನಿಮಗೆ ಡಿಫ್ರೆನ್ಸ್ ನಿಮಗೇ ಕಾಣ್ತಾ ಇದೆ ಅಲ್ವಾ? ಟ್ಯಾನ್ ರಿಮೂವ್ ಆದ ತಕ್ಷಣ ನಮ್ಮ ಮುಖ ಇದಕ್ಕಿದ್ದಾಗೆ ಗ್ಲೋ ಆಗಿ ಕಾಣುತ್ತೆ, ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಹಾಗೆ ನಮ್ಮ ಮುಖವನ್ನು ನಾವೀಗ ಟಚ್ ಮಾಡಿಕೊಂಡ್ರೆ ಒಂಥರ ಸ್ಮೂತಾಗಿ ಕಾಣುತ್ತೆ. ಅಷ್ಟು ಚೆನ್ನಾಗಿ ನಮಗೇ ಅದು ಫೀಲ್ ಆಗುತ್ತೆ. ಆ ರೀತಿ ಆಗೋದು.
ನೋಡಿ ಈ ರೀತಿ ನಾನು ಟವಲಿಂದ ಟ್ಯಾಪ್ ಮಾಡ್ತಾ ಇದ್ದೀನಿ. ನೀರು ಇದ್ದರೆ ಈ ರೀತಿ ಮಾಡಬೇಕು, ನೀವು ಜೋರಾಗಿ ಉಜ್ಜಲಿಕ್ಕೆ ಹೋಗಬಾರ್ದು. ನಮ್ಮ ಅಡುಗೆ ಮನೆಯಲ್ಲೇ ಇರುವ ಒಂದು ವಸ್ತುವಿನಿಂದನೇ ನಾವು ಹೇಗೆ ನಮ್ಮ ಮುಖವನ್ನು ಹೊಳಪಾಗಿಸ್ಕೊಳ್ಬೋದು ಅಂತ ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.